ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಬರಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ರೈತರ ಹತ್ರ ಮಾತಾಡೋಕ್ಕೆ. ಏನು ರೈತರು 2 ಏಟು ಹೊಡಿಬೋದು ಅಷ್ಟೇ ತಾನೆ. ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಹೆದರ್ಕೊಳಕ್ಕಾಗ್ತದಾ? ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಹಾಗೆ ಮತ್ತೊಂದು ಕಡೆಯಿಂದ ಕುಮಾರಸ್ವಾಮಿ ಅವರಿಬ್ಬರ ನಡುವೆ ತೀವ್ರ ಜಟಾಪಟಿ ನಡೀತು. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಕೂಡ ಚರ್ಚೆಗೆ ರೆಡಿ, ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಎನ್ನುವಂತ ರೀತಿಯಲ್ಲಿ. ಇವರಿಬ್ಬರ ನಡುವೆ ಈ ರೀತಿಯಾದಂಥ ಜಟಾಪಟಿ ಹೊಸದಲ್ಲ. ನಿಜವಾಗ್ಲೂ ಚರ್ಚೆ ನಡೆಯುತ್ತಾ ಗೊತ್ತಿಲ್ಲ, ಬಹುತೇಕ ನಡೆಯುವಂಥ ಸಾಧ್ಯತೆ ಕಡಿಮೆ. ಆದರೆ ರಾಜಕೀಯವಾಗಿ ಇಂತಹ ಜಟಾಪಟಿ, ಸಂಘರ್ಷ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಆದರೆ ಯಾವ ಕಾರಣಕ್ಕಾಗಿ ಈ ಜಟಾಪಟಿ ನಡೆಯಿತು ಅಂತಂದ್ರೆ, ಅಥವಾ ಪಂಥಾಹ್ವಾನ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು ಅಂತಂದ್ರೆ, ಅದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಇದನ್ನ ಈಗಾಗಲೇ ಕೇಳಿರಬಹುದು. ಇವತ್ತ್ಯಾಕೆ ಆ ವಿಚಾರ ಚರ್ಚೆಗೆ ಬಂತು ಅಂದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಇವತ್ತು ರೈತರ ಜೊತೆಗೆ ಸಭೆ ನಡೆಸಿದ್ರು. ಸಭೆ ನಡೆಸಿ ಆದ ಬಳಿಕ ಡಿ ಕೆ ಶಿವಕುಮಾರ್ ಘೋಷಣೆಯನ್ನ ಮಾಡಿಯೇ ಬಿಟ್ರು. ಯಾರು ವಿರೋಧ ಮಾಡ್ಲಿ, ಏನು ಬೇಕಾದ್ರೂ ಮಾಡ್ಲಿ, ನಾನು ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೇನೆ. ಇನ್ನು 3 ದಿನಗಳಲ್ಲಿ ನೋಟಿಫಿಕೇಶನ್ ಆಗತ್ತೆ. 30ನೇ ತಾರೀಕಿನ ಒಳಗಾಗಿ, ಜೂನ್ 30ನೇ ತಾರೀಕಿನ ಒಳಗಾಗಿ ರೈತರ ಖಾತೆಗೆ ಹಣವನ್ನು ಕೂಡ ಹಾಕಲಾಗುತ್ತೆ. ವಿರೋಧವನ್ನ ವ್ಯಕ್ತಪಡಿಸಿದವರು ವಿರೋಧವನ್ನ ವ್ಯಕ್ತಪಡಿಸಲಿ, ನಾವು ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ಅದಾದ ಬಳಿಕ ಕೋರ್ಟ್ನಲ್ಲಿ ಅವರು ಬಡದಾಡಿಕೊಂಡು ಹಣವನ್ನ ತೆಗೆದುಕೊಳ್ಳಲಿ ಎನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. ಹಿಂದೆ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್, ನನ್ನನ್ನ ರೈತರು ಬೇಕಾದ್ರೂ ಹೊಡಿಲಿ ಬಡಿಲಿ, ಬಟ್ಟೆಯನ್ನ ಹರಿದಾಕ್ಲಿ, ನಾನು ಇದನ್ನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿದ್ರು. 30ನೇ ತಾರೀಕಿನ ಒಳಗಾಗಿ ಎಲ್ಲಾ ನೋಟಿಫಿಕೇಶನ್ ಅನ್ನ ಮುಗಿಸೇ ಬಿಡ್ತೀವಿ ಎನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು. ಹಾಗಾದ್ರೆ ಏನದು ಬಿಡದಿ ಟೌನ್ಶಿಪ್ ಯೋಜನೆ? ಯಾವ ಕಾರಣಕ್ಕಾಗಿ ರೈತರು ಈ ಪರಿಯಾದಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ವಾದ ಏನು? ಡಿ ಕೆ ಶಿವಕುಮಾರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ರೈತರ ಇಲ್ಲ, ಅಲ್ಲಿ ಕೃಷಿಕರೇ ಇಲ್ಲ, ಅಲ್ಲಿ ಕೃಷಿನೇ ಮಾಡ್ತಾ ಇಲ್ಲ, ಯಾರೋ ಸಣ್ಣ ಪುಟ್ಟ ಸ್ವಲ್ಪ ಮಂದಿ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ವ್ಯಂಗ್ಯಭರಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. ಏನಿದು ವಿಚಾರ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದು ಹೊಸ ಯೋಜನೆ ಏನಲ್ಲ. ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ 2005-6ರ ಸಂದರ್ಭದಲ್ಲಿ, 6-7ರ ಸಂದರ್ಭದಲ್ಲಿ ಒಂದು ಬಿಡದಿ ಟೌನ್ಶಿಪ್ ಇದೇ ರೀತಿಯಾದಂಥ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ ಬೆಂಗಳೂರಿನ ಮೇಲೆ ಹೊರೆ ಜಾಸ್ತಿ ಆಗಿದೆ, ಆ ಹೊರೆಯನ್ನ ಇಳಿಸೋದಕ್ಕೆ ಬೆಂಗಳೂರಿನ ಸುತ್ತ ಒಂದಷ್ಟು ನಗರಗಳನ್ನ ಉಪನಗರಗಳ ರೀತಿಯಲ್ಲಿ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಆಗ ಕುಮಾರಸ್ವಾಮಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಾರೆ. ಅಂತಿಮವಾಗಿ ಆವಾಗ ರೈತರ ವಿರೋಧ ವ್ಯಕ್ತವಾಗುತ್ತೋ, ಮತ್ತೊಂದು ಕಡೆಯಿಂದ ಕುಮಾರಸ್ವಾಮಿ ಅವರ ಸರ್ಕಾರವೂ ಕೂಡ ಪತನ ಆಗುತ್ತೆ. ಆ ಯೋಜನೆಯನ್ನು ಕೂಡ ಅಲ್ಲಿಗೆ ಕೈ ಬಿಡಲಾಗುತ್ತೆ. ಅದಾದ ಬಳಿಕ 2018ರ ಸಂದರ್ಭ ಮೈತ್ರಿ ಸರ್ಕಾರ ಬಂತಲ್ಲ, ಆಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಯೋಜನೆಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳು, ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಅದಾದ ಬಳಿಕ ಈ ಸರ್ಕಾರ ಬರ್ತಾ ಇದ್ದ ಹಾಗೆ 2024ರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತವಾದಂತ ಮುತುವರ್ಜಿಯನ್ನ ವಹಿಸಿಬಿಟ್ರು. ಇಲ್ಲ, ಬಿಡದಿ ಟೌನ್ಶಿಪ್ ಆಗಬೇಕು ಎನ್ನುವಂತ ರೀತಿಯಲ್ಲಿ. ಎಲ್ಲಿ ಅಂದ್ರೆ ರಾಮನಗರ ಜಿಲ್ಲೆ, ಅಂದ್ರೆ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ 2 ಭಾಗ ಬರುತ್ತೆ. ಒಂದು ಭೈರಮಂಗಲ ಹಾಗೆ ಕಂಚುಗಾರನಹಳ್ಳಿ ಎನ್ನುವಂತೆ 2 ಭಾಗ ಬರುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 25 ಗ್ರಾಮಗಳಿದ್ದಾವೆ. ಇಲ್ಲಿ 9,640 ಎಕರೆಯನ್ನ ಅಕ್ವೈರ್ ಮಾಡಿಕೊಳ್ಳಲಾಗ್ತಾ ಇದೆ, ಅಂದ್ರೆ ಭೂ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ. 9,640 ಎಕರೆ. ಹೆಚ್ಚು ಕಡಿಮೆ ಈ ಯೋಜನೆಗೆ 18,133 ಕೋಟಿಯಷ್ಟು ಹಣವನ್ನು ವ್ಯಯಿಸಲಾಗ್ತಾ ಇದೆ. ಸಚಿವ ಸಂಪುಟ ಈಗಾಗಲೇ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿಯಾಗಿದೆ. ಎಷ್ಟು ಅಮೌಂಟು? 18,000 ಕೋಟಿ. ಎಷ್ಟು ಎಕರೆ? 9,000 ಎಕರೆ. ಏನು ಪ್ಲಾನು ಅಂದ್ರೆ, ಅಲ್ಲಿ ಒಂದು 2,000 ಎಕರೆಯಲ್ಲಿ AI ಸಿಟಿಯನ್ನ ಮಾಡ್ತಾರಂತೆ. ಉಳಿದಿದ್ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಟೌನ್ಶಿಪ್ ಅನ್ನ ನಿರ್ಮಾಣವನ್ನ ಮಾಡ್ತಾರೆ. ಅಂದ್ರೆ ಒಂದು ಉಪನಗರವನ್ನ ನಿರ್ಮಾಣ ಮಾಡೋದು. ಅಂದ್ರೆ ಈಗ ಎಲ್ಲಿ ಹೊಲ ತೋಟ ಹಸಿರು ಎಲ್ಲಿ ನಳನಳಿಸ್ತಾ ಇದೆಯೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳು, ವೆಹಿಕಲ್ಸ್ ಓಡಾಡೋದಕ್ಕೆ ಅದ್ಭುತವಾದಂಥ ರಸ್ತೆ, ಈ ರೀತಿ ಮಾಡುವಂತ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ. ಈಗ ರೈತರ ವಾದ ಏನು, ಡಿ ಕೆ ಶಿವಕುಮಾರ್ ವಾದ ಏನು, ಆ ವಿಚಾರಕ್ಕೆ ಈಗ ಬರೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡಿ ಹೆಚ್ಚು ಕಡಿಮೆ ಒಂದು 400 ದಿನಗಳ ಮೇಲೆ ಆಗೋಯ್ತು. ಹೆಚ್ಚು ಕಡಿಮೆ ಆ ಭಾಗದಲ್ಲಿ ಒಂದು 6,000 ಕುಟುಂಬಗಳು ವಾಸವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿ ಕೃಷಿಯನ್ನ ನಂಬಿ ಬದುಕನ್ನ ಸಾಗಿಸ್ತಾ ಇದ್ದಾರೆ. ವಿಶೇಷವಾಗಿ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದು 80% ಅಷ್ಟು ರೈತರು ಸಣ್ಣ ಹಿಡುವಳಿದಾರರು.
ಅಂದರೆ 20 ಗುಂಟೆ 25 ಗುಂಟೆ ಅಥವಾ 1 ಎಕರೆ 1.5 ಎಕರೆ ಈ ರೀತಿಯಾಗಿ ಜಮೀನನ್ನ ನಡೆಸ್ತಾ ಇರುವಂಥವ್ರು ಅಥವಾ ಕೃಷಿಯನ್ನ ಮಾಡ್ತಾ ಇರೋರು ಏನು ಬೆಳೀತಾ ಇದ್ದಾರೆ, ಅಲ್ಲಿ ಹೂವಿಂದ ಹಿಡಿದು ತರಕಾರಿಯಿಂದ ಹಿಡಿದು ಹಣ್ಣಿಂದ ಹಿಡಿದು ಬೇರೆ ಏನೇನು ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕೃಷಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಬಹುತೇಕರು ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದಾರೆ, ಅಂದ್ರೆ ಹಾಲನ್ನ ಕರೆದು ಬದುಕನ್ನ ಸಾಗಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಅವರೆಲ್ಲರ ವಾದ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಓಕೆ, ಈ ಬಿಡದಿ ಟೌನ್ಶಿಪ್ ಅನ್ನ ಯೋಜನೆಯನ್ನ ಜಾರಿಗೆ ತರ್ತಾರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ, ನಮ್ಮ ಭೂಮಿಯನ್ನ ಕಿತ್ಕೊಳ್ತಾರೆ, ನಮಗೆ ಇಂತಿಷ್ಟು ಕೋಟಿ ಅಂತ ಹೇಳಿ ಪರಿಹಾರವನ್ನು ಕೂಡ ಕೊಡ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಒಂದು ಸೈಟ್ ಅನ್ನು ಕೂಡ ಕೊಡ್ತೀವಿ, ಡೆವಲಪ್ ಆದಂತ ಜಾಗದಲ್ಲಿ ಏನು ಬರೀತೀವಿ ಸೈಟ್ ಅನ್ನು ಕೂಡ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ರೈತರು ಹೇಳ್ತಾ ಇರೋದೇನೋ, ನಾವೆಲ್ಲರೂ ಕೂಡ ಸಣ್ಣ ಹಿಡುವಳಿದಾರರು, 1 ಎಕರೆ ಜಮೀನು ಇತ್ತು ಅಂತ ಇಟ್ಕೊಳ್ಳಿ, ಆ 1 ಎಕರೆಯಲ್ಲಿ ಎಲ್ಲವನ್ನೂ ಕೂಡ ನಾವು ಬೆಳೀತಾ ಇದ್ದೇವೆ. ಮಲೆನಾಡಲ್ಲಿ ವಾತಾವರಣ ಹೇಗಿದೆ ಅದೇ ರೀತಿಯಾದಂಥ ವಾತಾವರಣ ನಮ್ಮ ಭಾಗದಲ್ಲೂ ಕೂಡ ಇದೆ, ಅದರಲ್ಲಿ ನಾವು ನೆಮ್ಮದಿ ಜೀವನವನ್ನ ಸಾಗಿಸ್ತಾ ಇದ್ದೇವೆ, ಹೈನುಗಾರಿಕೆಯನ್ನು ಕೂಡ ಮಾಡಿ ದಿನನಿತ್ಯದ ಖರ್ಚಿಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದೇವೆ. ಈಗ ಓಕೆ, ಒಂದಷ್ಟು ಕೋಟಿ ಹಣವನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ, ನಮ್ಮ ಕುಟುಂಬದಲ್ಲಿ 4-5 ಮಂದಿ ಅಥವಾ ಒಂದು 6 ಮಂದಿ ಇದ್ದೀವಿ ಅಂತ ಇಟ್ಕೊಳ್ಳಿ, ಅದು ಯಾವುದಾದ್ರು ರೂಪದಲ್ಲಿ ಎಲ್ರಿಗೂ ಕೂಡ ಹಂಚಿಕೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ದಿನಗಳಿಗೆ ಆ ಹಣ ಕಂಪ್ಲೀಟ್ ಖಾಲಿಯಾಗಿ ಬಿಡುತ್ತೆ. ಅದು ಈಗಿನ ಕಾಲಘಟ್ಟದಲ್ಲಿ ಕೋಟಿ ಅಂದ್ರೆ ಏನೂ ಅಲ್ಲ ಎನ್ನುವ ಹಂತಕ್ಕೂ ಕೂಡ ಬಂದಾಗ್ಬಿಟ್ಟಿದೆ. ಅದು ಖಾಲಿ ಮಾಡ್ಕೊಂಡು ಬಿಡ್ತೀವಿ. ಖಾಲಿ ಮಾಡ್ಕೊಂಡ ಬಳಿಕ ನಮ್ಮ ಕತೆ ಏನು? ಜೀವನಕ್ಕೆ ಆಧಾರವಾಗಿದ್ದಂಥ ಕೃಷಿ ಭೂಮಿ ಇಲ್ಲ, ಹಾಗೆ ಜೀವನಕ್ಕೆ ಆಧಾರವಾಗಿದ್ದಂಥ ಹೈನುಗಾರಿಕೆ ಜಾನುವಾರುಗಳೆಲ್ಲ ಇಟ್ಕೊಂಡಿದ್ದೀವಲ್ಲ, ಅವುಗಳನ್ನು ನಾವು ಸಾಕೋದಿಲ್ಲಿ ಅಥವಾ ಹೈನುಗಾರಿಕೆಯನ್ನು ನಡೆಸೋದು ಎಲ್ಲಿ? ದಿನನಿತ್ಯದ ಖರ್ಚಿಗೂ ಆನಂತರ ಇಲ್ಲ, ಬದುಕಿಗೆ ಆಧಾರವಾಗಿದ್ದಂಥ ಜಮೀನು ಇಲ್ಲ. ಒಂದು ಸರ್ತಿ ಜಮೀನು ನಮ್ಮ ಕೈಯಿಂದ ಕೈ ತಪ್ಪಿ ಹೋಗಿಬಿಡ್ತು ಅಂದ್ರೆ ಆ ಜಮೀನನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ನಮಗಂತೂ ಸಾಧ್ಯವೇ ಇಲ್ಲ. ನಮ್ಮ ಮುತ್ತಜ್ಜ ಇದನ್ನು ಮಾಡ್ತಾ ಇದ್ರು, ನಮ್ಮ ಅಜ್ಜ ಅದನ್ನು ಮಾಡ್ತಾ ಇದ್ರು, ನಮ್ಮ ಅಪ್ಪ ಅದನ್ನು ಮಾಡ್ತಾ ಇದ್ರು, ನಾವು ಕೂಡ ಕೃಷಿಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ವಿ, ನೆಮ್ಮದಿ ಬದುಕನ್ನ ಸಾಗಿಸ್ತಾ ಇದ್ವಿ. ಓಕೆ, ದುಡ್ಡೇನೋ ಕೊಡ್ತೀರಿ, ಓಕೆ, ಆ ದುಡ್ಡನ್ನ ತಗೊಂಡು ಸ್ವಲ್ಪ ದಿನಕ್ಕೆಲ್ಲವೂ ಮುಗಿದು ಹೋಗಿಬಿಡುತ್ತೆ. ಅದಾದ ಬಳಿಕ ನಾವು ಏನು ಮಾಡಬೇಕು? ನಮ್ಮ ಹುಟ್ಟೂರಿನಲ್ಲಿ ಕೃಷಿಯನ್ನ ಮಾಡ್ತಾ ಇದ್ವಲ್ಲ, ಅದ್ರ ಜೊತೆಗೆ ನಮಗೊಂದು ಭಾವನಾತ್ಮಕವಾದಂಥ ಸಂಬಂಧ ಇತ್ತು, ಆ ಜಮೀನಲ್ಲಿ ನಮ್ಮ ತಂದೆ ತಾಯಿಯ ಸಮಾಧಿ ಇತ್ತು ಅಥವಾ ಮತ್ತೊಂದಿನ ನಮಗೆ ನೆನಪುಗಳಿತ್ತು, ಎಲ್ಲವೂ ಅಳಿಸಿ ಹೋಗಿಬಿಟ್ರೆ ನಮ್ಮ ಕತೆ ಏನು ಅಂತ. ಆ ಕಾರಣಕ್ಕಾಗಿ ಪ್ರಾಥಮಿಕ ಅಧಿಸೂಚನೆ ಆದಂತ ಸಂದರ್ಭದಲ್ಲಿಯೇ 3500ಕ್ಕೂ ಅಧಿಕ ಆಕ್ಷೇಪಣೆಗಳು ಬಂದಿತ್ತು, ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ. ರೈತರು ಈಗಲೂ ಕೂಡ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ, ಹೌದು ನಾವು ಭೂಮಿಯನ್ನು ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ. ಇನ್ನೊಂದಷ್ಟು ರೈತ ಹೋರಾಟಗಾರರು ಹೇಳ್ತಾ ಇರೋದು ಅದೇ ಮಾತನ್ನ. ಈಗ ಬೆಂಗಳೂರಿನ ಸುತ್ತಮುತ್ತ ಈ ಆನೇಕಲ್, ಸರ್ಜಾಪುರ, ನನ್ನ ಸರಣಿ ವರದಿಯನ್ನ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಿಫ್ಟ್ ಸಿಟಿ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಭಾಗದಲ್ಲಿ ಜೊತೆಗೆ ಬಿಡದಿ, ಹೀಗೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಕೃಷಿಯನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ನೀವು ತುಂಬಾ ಜನ ಅಂದ್ಕೊಂಡಿದ್ದೀರಿ ಆ ಸುತ್ತಮುತ್ತ ಏನೂ ಇಲ್ಲ ಕೃಷಿ ಅಂತ ಹೇಳಿ, ಒಮ್ಮೆ ಹೋಗಿ ನೋಡಿ, ಅತ್ಯದ್ಭುತವಾದಂಥ ಕೃಷಿಯನ್ನ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ. ರೇಷ್ಮೆಯಿಂದ ಹಿಡಿದು ಹೂವಿಂದ ಹಿಡಿದು, ಈ ಬೆಂಗಳೂರಿಗೆ ಬರುತ್ತಲ್ಲ ಹೂವು, ಅಲ್ಲಿ ಹೂಗಳೇ, ಆ ಸುತ್ತಮುತ್ತ ಭಾಗದ ಹೂವು. ಬೆಂಗಳೂರಿಗೆ ಬರುವಂಥ ತರಕಾರಿಯಲ್ಲಿದೆ, ಬೆಂಗಳೂರಿಗೆ ಬರುವಂಥ ಹಣ್ಣುಗಳಲ್ಲಿದೆ, ಬೆಂಗಳೂರಿಗೆ ಬರುವಂಥ ಈ ಹಾಲು ಅದೆಲ್ಲವೂ ಕೂಡ ಆ ಭಾಗದ್ದೇ. ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರಲ್ಲ. ಈಗ ರೈತ ಹೋರಾಟಗಾರರು ಅದನ್ನೇ ಹೇಳ್ತಾ ಇರೋದು. ಈಗ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನು ಕೊಡಬಾರದು ಅನ್ನುವಂಥ ರೀತಿಯಲ್ಲಿ ಈಗ ಕೃಷಿ ಜಮೀನೇ ಇಲ್ಲ ಎನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ತುಂಬಾ ಜನ ಕೃಷಿ ಜಮೀನನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ, ಒಂದಷ್ಟು ಜನ ಕೃಷಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಅದರ ಸುತ್ತಮುತ್ತ ಇರುವಂತಹ ಜನ ಕೃಷಿಯನ್ನು ನಂಬ್ಕೊಂಡು ಬದುಕು ಸಾಗಿಸ್ತಾ ಇದ್ದಾರೆ, ನಾವು ಕೃಷಿಯಲ್ಲೇ ಜೀವನವನ್ನು ಕಟ್ಕೊಳ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಮ್ಮೆ ಆ ಕೃಷಿ ಭೂಮಿಯನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಕನ್ವರ್ಟ್ ಮಾಡಿದ ಬಳಿಕ ಅಥವಾ ಅಲ್ಲಿ ಇನ್ನೊಂದೇನೋ ಟೌನ್ಶಿಪ್ ಮತ್ತೊಂದು ಮಾಡಿದ ಬಳಿಕ ಅದನ್ನ ಇನ್ನು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಮುಂದಿನ ಜನರೇಷನ್ಗೆ ನಾವು ಏನು ಕೊಡ್ತೀವಿ? ಇರುವಂತ ಎಲ್ಲಾ ಕೃಷಿ ಭೂಮಿಯನ್ನು ಕೂಡ ಹೀಗೆ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಂಡ್ ಬಿಟ್ರೆ, ಇರುವಂತ ಕೃಷಿ ಭೂಮಿ ಎಲ್ಲವನ್ನೂ ಕೂಡ ಅಭಿವೃದ್ಧಿ ಮಗದೊಂದು ಅಂತ ಮಾಡೋಕೆ ಶುರು ಮಾಡ್ಕೊಂಡ್ ಬಿಟ್ರೆ ಮುಂದಿನ ಜನರೇಷನ್ ಕತೆ ಏನು? ಇದು ರೈತರು ಪ್ರಶ್ನೆ ಮಾಡ್ತಾ ಇರೋದು. ಹಾಗೆ ಇನ್ನೊಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ, ಇವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ದಂಧೆ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾವನ್ನ ಮಾಡ್ತಿದ್ದಾರೆ ಅಂತ. ಈ ಫಲವತ್ತಾದಂಥ ಭೂಮಿಯನ್ನ ರೈತರಿಂದ ಕಿತ್ತುಕೊಂಡು ಅದನ್ನ ಈ ಕಾರ್ಪೊರೇಟ್ ಉದ್ಯಮಿಗಳಿಗೆ ಅಥವಾ ದೊಡ್ಡ ದೊಡ್ಡವರಿಗೆ ಆ ಜಮೀನನ್ನ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಇವರು ದಲ್ಲಾಳಿಗಳಾಗಿ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಇವರು ದಲ್ಲಾಳಿಗಳಿದ್ದ ರೀತಿಯಲ್ಲಿ ಇವರಿಂದ ಕಿತ್ಕೊಳ್ಳೋದು, ಇನ್ನೊಬ್ರಿಗೆ ಕೊಡೋದು, ಇವರು ಅದರಲ್ಲಿ ಏನು ಬೇಕೋ ಅದರ ಸಂಪಾದನೆ ಮಾಡೋದು. ಇದರಲ್ಲೊಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಇದ್ದ ರೀತಿಯಲ್ಲಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಕಷ್ಟು ಕಡೆಗಳಲ್ಲಿ ಹೇಗೆಲ್ಲ ಮಾಫಿಯಾ ನಡೆಯುತ್ತೆ, ಹೇಗೆಲ್ಲ ದಂಧೆ ನಡೆಯುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ರೈತರಿಂದ ಭೂಮಿಯನ್ನು ಕಿತ್ಕೊಂಡು ಅದನ್ನು ಯಾವ ರೀತಿಯಾಗಿ ಇಲ್ಲೊಂದು ದಂಧೆ ಅಥವಾ ಮಾಫಿಯಾವನ್ನ ಮಾಡ್ತಾರೆ ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ ಒಂದಷ್ಟು ಜನ ಇದಕ್ಕೆ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಎನ್ನುವಂಥ ರೀತಿಯಲ್ಲಿ. ವೈಯಕ್ತಿಕವಾಗಿ ನಾನು ಕೂಡ ಆ ಜಾಗಗಳಿಗೆ ಹೋಗಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನನಗೂ ಕೂಡ ಅದೇ ಅನಿಸ್ತಾ ಇರೋದು. ಈ ಕೃಷಿ ಜಮೀನೆಲ್ಲ ಕಿತ್ಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕೂಡ ಅಂತ ಹೇಳಿ. ಈಗ ಹೌದು, ಬೆಂಗಳೂರಿನ ಸುತ್ತಮುತ್ತ ಅಭಿವೃದ್ಧಿ ಆಗಬೇಕು, ಎಲ್ಲವೂ ಕೂಡ ಓಕೆ. ಈಗ ಬರೀ ಬೆಂಗಳೂರನ್ನೇ ನೀವು ತಲೆಯಲ್ಲಿ ಇಟ್ಕೊಂಡು ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ?
ಉತ್ತರ ಕರ್ನಾಟಕ ಭಾಗದಲ್ಲಿ ಆ ರೀತಿಯಾದಂಥ ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿ ಬೇಕಾದಷ್ಟು ಸಿಗುತ್ತೆ ನಿಮಗೆ, ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೆ. ಆದ್ರೆ ಇಲ್ಲಿ ಫಲವತ್ತಾದಂಥ ಭೂಮಿ ಇದು. ರೈತರು ಕರೆದು ತೋರಿಸ್ತಾ ಇದ್ದಾರೆ, ನೋಡಿ ಇಲ್ಲಿ ನಾವು ಅದನ್ನು ಬೆಳಿತಿದ್ದೀವಿ, ಇದನ್ನು ಬೆಳಿತಿದ್ದೀವಿ ಅನ್ನುವಂಥ ರೀತಿಯಲ್ಲಿ. ಕೃಷಿಗೆ ಯೋಗ್ಯವಾದಂಥ ಭೂಮಿಯನ್ನ ಕಿತ್ಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದೀರಿ, ಅದೇ ಇರುವಂಥ ಪ್ರಶ್ನೆ. ಯಾಕೋ ಇದ್ರ ಹಿಂದೆ ಭಾರಿ ದೊಡ್ಡ ಮಾಫಿಯಾ, ಭಾರಿ ದೊಡ್ಡ ದಂಧೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಇದ್ರ ಹಿಂದೆ. 9,000 ಎಕರೆ ಅಂದ್ರೆ ಸ್ವಲ್ಪನೇನ್ರಿ? 9,000 ಎಕರೆ ಅದ್ರ ಒಂದಷ್ಟು ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿ ಇರಬಹುದು, ಆದ್ರೆ ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿ ಕೂಡ ಬೇಕಾದಷ್ಟು ಇದೆ ಅಲ್ಲಿ. ರೈತರು ಬದುಕನ್ನು ಕಟ್ಕೊಂಡಿರುವಂಥ ಭೂಮಿ ಕೂಡ ಅಲ್ಲಿ ಬೇಕಾದಷ್ಟಿದೆ. ಅದನ್ನು ಕಿತ್ಕೊಂಡು ಏನು ಮಾಡೋದಕ್ಕೆ ಹೋಗ್ತಿದ್ದಾರೋ ಗೊತ್ತಿಲ್ಲ. ಇದು ಯಾವುದೋ ಸಿನಿಮಾಗಳನ್ನು ನೋಡ್ದಂಗೆ ಆಗ್ತಾ ಇದೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ. ರೈತರ ಪ್ರತಿಭಟನೆಗೆ ಲೆಕ್ಕಕ್ಕಿಲ್ಲ, ರೈತರ ಆಕ್ಷೇಪಕ್ಕೆ ಲೆಕ್ಕಕ್ಕಿಲ್ಲ. ಆ ಒಂದು ಕಡೆ ಆ ಚನ್ನರಾಯಪಟ್ಟಣ ಭಾಗದಲ್ಲಿ, ಅಂದ್ರೆ ದೇವನಹಳ್ಳಿ ಭಾಗದಲ್ಲಿ, ಅಲ್ಲಿಯ ರೈತರಂತೂ ಒಂದು ಯಶಸ್ಸನ್ನು ಕಂಡ್ರು. ಅಲ್ಲಿ ದೊಡ್ಡ ಮಟ್ಟಿಗಿನ ನಿರಂತರ ಹೋರಾಟವನ್ನು ಮಾಡಿ ಕೊನೆಗೂ ಆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅದನ್ನು ಕೈ ಬಿಡಲಾಯಿತು. ಈಗ ಆನೇಕಲ್ ಭಾಗದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಬಿಡದಿ ನನ್ನ ಪ್ರಕಾರ ಬಹುತೇಕ ಇದು ಮುಗಿದು ಹೋದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ತೀರಾ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಈ ಪರಿಯಾದಂಥ ಹಠ ಯಾವ ಕಾರಣಕ್ಕಾಗಿ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಇದು ಬೆಂಗಳೂರಿನ ಹೊರ ತಗ್ಗಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಇರುವಂಥ ಹಠವಾ? ನಿಜವಾಗ್ಲೂ ಅಲ್ಲೊಂದು ಒಳ್ಳೆ ಉಪನಗರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಹಠವಾ? ಅಥವಾ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ? ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ವಾದ ಏನೋ ಅದಕ್ಕೆ ಬರೋಣ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು, ಇದನ್ನು ಆರಂಭಿಸಿದ್ದು ನಾನಲ್ಲ, ಕುಮಾರಸ್ವಾಮಿ. ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಂಗಳೂರಿನ ಹೊರ ತಗ್ಗಿಸೋಕೆ ನಾನು ಹೀಗೆ ಮಾಡ್ತಾ ಇದ್ದೀನಿ. ಆ ಭಾಗದ ರೈತರಿಗೆ ಕೈ ತುಂಬಾ ಹಣವನ್ನ ಕೊಡ್ತಾ ಇದ್ದೇವೆ. ಅವ್ರು ಎಷ್ಟೇ ಟೈಮ್ ಆಗಿದ್ರು ಅದನ್ನ ಸಂಪಾದನೆ ಮಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲಿ ಒಂದಷ್ಟು ಮಂದಿ ಕೃಷಿಕರೇ ಇಲ್ಲ, ಅವ್ರು ರೈತರೇ ಅಲ್ಲ, ಸುಮ್ಮನೆ ವಾದ ಮಾಡ್ತಾ ಇದ್ದಾರೆ. 80% ಅಷ್ಟು ರೈತರು ನಮ್ಮ ಪರವಾಗಿಯೇ ಇದ್ದಾರೆ, ಅಥವಾ ಈ ಭೂಮಿಯನ್ನ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಕೆಲವು ಮಂದಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಈ 80% ರೈತರ ಪರವಾಗಿ ನಾವು ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದೇವೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ. ಜೊತೆಗೆ ಅವ್ರು ಹೇಳ್ತಿದ್ದಾರೆ, ಇನ್ನೊಂದು 3 ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ, 30ನೇ ತಾರೀಕಿನ ಒಳಗೆ, ಮುಂದಿನ 30ನೇ ತಾರೀಕಿನ ಒಳಗಾಗಿ ಎಲ್ಲವೂ ಕೂಡ ಪೂರ್ಣಗೊಂಡು ಬಿಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಆಗಿದೆ. ಇವತ್ತು ಕೂಡ ಅವರು ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾ ಇರೋದೇ, ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ, ಇವರು ದಲ್ಲಾಳಿಗಳ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರು ನಿಜವಾಗ್ಲೂ ವಿರೋಧ ವ್ಯಕ್ತಪಡಿಸ್ತಿದ್ದಾರಾ ಅಥವಾ ಅದರ ಹಿಂದೆ ರಾಜಕೀಯನೇನೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಶುರು ಮಾಡಿದ್ದವರೇ, ಅದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ಕೂಡ ಅವರೇ, ಕುಮಾರಸ್ವಾಮಿ ಅವರೇ. ಈಗ ಅವರದ್ದೇ ಸರ್ಕಾರ ಇದ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವ ರಾಜಕಾರಣಿಗಳನ್ನು ಕೂಡ ನಂಬೋದಿಕ್ಕೆ ರೆಡಿ ಇಲ್ಲ. ಎಲ್ಲರದ್ದು ಬೂಟಾಟಿಕೆ, ಎಲ್ಲರದ್ದು ಮುಖವಾಡ, ಎಲ್ಲರದ್ದು ಒಂದೇ ಹಣೆ ಬರಹ. ಸದ್ಯಕ್ಕೆ ಈ ಹಂತಕ್ಕೆ ಬಂದ್ಬಿಟ್ಟಿದೆ ಇದು ಬಿಡದಿ ಟೌನ್ಶಿಪ್ ವಿಚಾರ. ನನಗದೇ ಆತಂಕ ಆಗ್ತಿರೋದು ನಿಜವಾಗ್ಲೂ. ಅಂದ್ರೆ ಎಷ್ಟೋ ಜನರು ಕೇಳಿ, ಈಗ ರೈತರು ಬೇರೆ ಬೇರೆ ಯೋಜನೆಗಳಿಗಾಗಿ ಭೂಮಿಯನ್ನು ಕೊಟ್ಟಿರ್ತಾರಲ್ಲ, ಎಲ್ಲೋ ಕೆಲವು ಮಂದಿ ಉದ್ಧಾರ ಆಗಿದ್ದಾರೆ. ಒಂದಷ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಇನ್ನೆಲ್ಲೋ ಬಂಡವಾಳವನ್ನು ಹೂಡಿ ಇನ್ನೇನೋ ಮಾಡಿದ್ದಾರೆ. ಆದ್ರೆ ಇನ್ನೊಂದಷ್ಟು ಮಂದಿಗೆ ಏನು ಗೊತ್ತಾ, ಕೃಷಿಯನ್ನ ಬಿಟ್ರೆ ಬೇರೆ ಆಯ್ಕೆ ಇರೋದಿಲ್ಲ. ಕೃಷಿ ಬಿಟ್ಟರೆ ಅವ್ರಿಗೆ ಬೇರೆ ಏನು ಗೊತ್ತೇ ಇರೋದಿಲ್ಲ. ಅಂಥವ್ರ ಕೈಗೆ ದುಡ್ಡು ಸಿಕ್ತು ಅಂತಾದ್ರೆ ಒಂದು ಒಳ್ಳೆ ಎಲ್ಲೋ ಒಂದು ಮನೆ ಕಟ್ಕೊಳ್ಬಹುದು, ಒಂದೊಂದೆರಡು ಕಾರ್ ತಗೊಂಡು ದುಡ್ಡು ಉಡಾಯಿಸ್ಬಿಟ್ರೆ ಮುಗೀತು. ಮುಂದಿನ ಬದುಕೇನು, ಜೀವನದ ಆಧಾರ ಏನು? ಅದೇ ಇರುವಂತ ಪ್ರಶ್ನೆ. ಮತ್ತೊಂದು, ಇವ್ರು ಯಾಕೆಷ್ಟು ಒತ್ತಾಯಪೂರ್ವಕವಾಗಿ ಕಿತ್ಕೊಳ್ತಿದ್ದಾರೆ ಅಂತ ಹೇಳಿ. ಅವ್ರ ಜೊತೆಗೆ ಸಂಯಮದಿಂದ ಮಾತಾಡ್ತಾ ಇಲ್ಲ, ಅವ್ರ ಜೊತೆಗೆ ತಾಳ್ಮೆಯಿಂದ ಮಾತಾಡ್ತಾ ಇಲ್ಲ, ಅವರ ಕಷ್ಟಗಳನ್ನ ಆಲಿಸ್ತಾ ಇಲ್ಲ, ಅವ್ರ ನೋವು ಏನು ಎತ್ತನೂ ಕೂಡ ಕೇಳ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ಅಥವಾ ಏಕಮುಖವಾದಂಥ ನಿರ್ಧಾರ. ನೀವು ಕೊಡಬೇಕು, ನಾವು ತಗೊಳ್ತಿದ್ದೀವಿ ಅಷ್ಟೇ, ಸುಮ್ಮನೆ ಇರಬೇಕು ಅನ್ನುವಂಥ ಮನಸ್ಥಿತಿ. ಈ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ವಿಡಿಯೋ ವೈರಲ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಏನೋ ಇದಂತೂ ಅರ್ಥ ಆಗ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಿಸ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.